ಗುರುವೇ, ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ಈ ಕನ್ನಡಿಗನಿಂದ ಒಂದು ದೊಡ್ಡ ನಮಸ್ಕಾರ. ನಾನಿವಾಗ ನಾರ್ತ್ ಈಸ್ಟ್ದಲ್ಲಿರುವ ಸುಂದರವಾದ ರಾಜ್ಯ ಅರುಣಾಚಲ ಪ್ರದೇಶದಲ್ಲಿದ್ದೀನಿ. ನಿನ್ನೆ ನಾನು ನನ್ನ ಹಿಂದಿನ ಸ್ಟೇಟ ಮಿಜೋರಾಮನ್ನು ಮುಗಿಸ್ಕೊಂಡು ಟ್ರೈನ್ ಮುಖಾಂತರ ಅರುಣಾಚಲದಲ್ಲಿರುವ ಕ್ಯಾಪಿಟಲ್ ಸಿಟಿ ಈಟಾನಗರಕ್ಕೆ ಬರ್ತೀನಿ. ಈಟಾನಗರದಲ್ಲಿ ಬಂದು ಒಬ್ಬರಿಗೆ ಲಿಫ್ಟ್ ಕೇಳಿ ಒಂದು 25 ಕಿಲೋಮೀಟ್ರ್ ಹೊರಗಡೆ ಬಂದು ಈ ಒಂದು ಸುಂದರವಾದ ವೆಲ್ಲೆ ಒಳಗೆ ಕ್ಯಾಂಪ್ ಮಾಡ್ತೀನಿ. ಭಾರತದಲ್ಲಿ ಈ ಅರುಣಾಚಲ ಪ್ರದೇಶ ರಾಜ್ಯವು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರ್ತದೆ. ಇದೇ ರಾಜ್ಯದಲ್ಲಿ 26 ತರಹದ ಪ್ರಮುಖ ಆದಿವಾಸಿ ಜನಾಂಗಗಳು ಬದುಕನ್ನು ಕಟ್ಟಿಕೊಂಡಾರ. ಈ ರಾಜ್ಯವನ್ನು ನಾವು ನೋಡಬೇಕಪ್ಪ ಅಂತಂದ್ರೆ ಈ ರಾಜ್ಯಕ್ಕೆ ಎಂಟ್ರಿ ಕೊಡುವಾಗೆ ನಮಗೊಂದು ಪರ್ಮಿಷನ್ ಲೆಟ್ರ್ ತೊಗೊಂಡು ಬರಬೇಕು ನಾವು. ಅದೇ ILP ಇನ್ನರ್ ಲೈನ್ ಪರ್ಮಿಟ. ಇನ್ನರ್ ಲೈನ್ ಪರ್ಮಿಟ್ ಏನದೀಗ ಅದನ್ನು ರೈಲ್ವೆ ಸ್ಟೇಷನ್ದಾಗೆ ಕೊಡ್ತಾರೆ. ಮತ್ತು ಎಲ್ಲಿ ಚೆಕ್ ಪೋಸ್ಟ್ ಇದ್ದಿರ್ತಾವಾಗ ಅಲ್ಲೆಲ್ಲ ಇನ್ನರ್ ಲೈನ್ ಪರ್ಮಿಟನ್ನು ನಿಮಗೆ ಕೊಡ್ತಿರ್ತಾರೆ. ಇವಾಗ ನಾವು ಒಂದು ವೆಲ್ಲೆ ಕಡೆ ಹೊಂಟಿವಿ, ಜೀರೋ ವೆಲ್ಲೆ ಕಡೆ. ಗುರುವೇ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ರೆ ಅನ್ಕೋತೀನಿ. ಅರುಣಾಚಲ ಪ್ರದೇಶದಲ್ಲಿರುವ ಬ್ಯೂಟಿಫುಲ್ ಪ್ಲೇಸ್ ಜೀರೋ ವೆಲ್ಲೆಕ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟ್ ಒಳಗೆ ಈ ಜೀರೋ ವೆಲ್ಲೆ ಹೆಸರು ಕೂಡ ಅದ. ಈ ಜೀರೋ ವೆಲ್ಲೆದಾಗ ಒಂದಿಷ್ಟು ಆದಿವಾಸಿ ಜನಾಂಗಗಳು ಬದುಕ್ತಾರೆ. ಅದೇ ಅಪತಾನಿ ಆದಿವಾಸಿಗಳು. ಅರುಣಾಚಲ ಪ್ರದೇಶದಲ್ಲಿ ಟೋಟಲ 26 ಆದಿವಾಸಿ ಜನಾಂಗಗಳದರ. ಈ ಅಪತಾನಿ ಆದಿವಾಸಿಗಳು ಕೂಡ ಅದರಲ್ಲಿ ಒಬ್ಬರು. ಅಪತಾನಿ ಆದಿವಾಸಿಗಳ ಜನಾಂಗದಿಂದಲೇ ಈ ಜೀರೋ ವೆಲ್ಲೆ ಹೆಸರು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಒಳಗದ. ಮೇನ್ಲಿ ಅಪತಾನಿ ಟ್ರೈಬ್ಸ್ ಬೆಳೆಯುವ ರೈಸ್ ವಿಧಾನದಿಂದ, ಅವರ ಕಲ್ಚರ, ಅವರು ನೇಚರ್ ಜೊತೆ ಬಾಳುವ ಸಂಬಂಧದಿಂದ ಇವೆಲ್ಲವನ್ನು ನೋಡಿ ಜೀರೋ ವೆಲ್ಲೆ ಹೆಸರು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟ್ ಒಳಗದ. ನಾವು ನಮ್ಮ ಹೊಲ ಮತ್ತು ಗದ್ದೆ ಒಳಗೆ ಬೆಳಿಬೇಕಪ್ಪ ಅಂತಂದ್ರೆ ಮಷಿನ ಮತ್ತು ಪ್ರಾಣಿಗಳನ್ನು ಯೂಸ್ ಮಾಡ್ತೀವಿ. ಆದ್ರೆ ಈ ಆದಿವಾಸಿ ಜನಾಂಗಗಳು ಸ್ವಂತ ಅವರ ಕೈಯಿಂದಲೇ ಈ ಗದ್ದೆಯನ್ನು ನಿರ್ಮಾಣ ಮಾಡ್ತಾರೆ, ಬೆಳೆಯನ್ನು ಬೆಳೀತಾರೆ. ಯಾವುದೇ ಪ್ರಾಣಿ ಮತ್ತು ಮಷಿನ್ ಯೂಸ್ ಮಾಡಲಾರೆ ಈ ಗದ್ದೆ ಒಳಗೆ ಫಿಶಿಂಗ್ ಕೂಡ ಮಾಡ್ತಾರೆ. ರೈಸ್ ಗದ್ದೆಯಲ್ಲಿ ಹೆಚ್ಚಾನೆಚ್ಚ ನೀರು ಇದ್ದಿರ್ತದೆ. ಹೆಚ್ಚಾನೆಚ್ಚ ನೀರು ಇದ್ದ ಸಂಬಂಧ ಸಣ್ಣ ಮೀನುಗಳನ್ನು ಈ ರೈಸ್ ಗದ್ದೆ ಒಳಗೆ ಬಿಟ್ಕೇಸಿಂದ್ರೆ ದೊಡ್ಡ ಆಗತಕ್ಕ ಬಿಡ್ತಾರೆ. ದೊಡ್ಡ ಆಗಿಂದ ಅವ್ರನ್ನ ಒಯ್ದು ಮಾರ್ತಾರೆ. ಜೀರೋ ವೆಲ್ಲೆ ಒಳಗೆ ಸಾಕಷ್ಟು ಸಣ್ಣ ಸಣ್ಣ ಹಳ್ಳಿಗಳದಾವ. ಇವೆಲ್ಲ ಹಳ್ಳಿ ಒಳಗೆ ಒಂದು ದೊಡ್ಡ ಹಳ್ಳಿ ಅದ, ಅದೇ ಹಾಂಗ್ ಹಳ್ಳಿ. ನೀವು ಇವಾಗ ನೋಡಕತ್ತಿರ್ಬೋದು, ಪ್ರತಿಯೊಂದು ಮನೆಗಳು ಇಲ್ಲಿ ಕಟ್ಟಿಗೆಯಿಂದ ನಿರ್ಮಾಣ ಆಗ್ಯಾವ. ಇಟ್ರ ಮ್ಯಾಗೆ ಗೊತ್ತಾಗ್ತದ ಈ ಆದಿವಾಸಿ ಜನಗಳು ಪ್ರಕೃತಿಯನ್ನು ಎಷ್ಟು ಪ್ರೀತಿಸ್ತಾರಪ್ಪ ಅಂತಂದು. ಪ್ರಕೃತಿಯನ್ನು ಹಾಳು ಮಾಡದೆ ಪ್ರಕೃತಿಯಿಂದ ಬರುವ ಬಂಬೂ ಕಟ್ಟಿಗೆಗಳನ್ನು ಇಟ್ಕೊಂಡು ಕೇಸಂದ್ರೆ ಇಲ್ಲಿರುವ ಎಲ್ಲ ಮನೆಗಳನ್ನು ಕಟ್ಟಿರ್ತಾರೆ. ಇಲ್ಲಿ ಮನೆ ಸುತ್ತಮುತ್ತ ಖಾಲಿ ಜಾಗ ಇತ್ತಪ್ಪ ಅಂತಂದ್ರು ಅಲ್ಲಿ ಸಣ್ಣ ಸಣ್ಣ ತೋಟರೇ ನಿರ್ಮಾಣ ಮಾಡ್ತಾರೆ. ಅವ್ರಿಗೆ ಬೇಕಾಗಿದ್ದ ಕಾಯಿಪಲ್ಯ ತರಕಾರಿಗಳನ್ನು ಬೆಳಿತಾರೆ. हेलो भैया, काम कर रहे थे। इससे क्या करते हैं भैया अभी? वो अभी मैंने काम घोर को बरामदा बनाने के लिए, घर आप बरामदा बनाने के लिए। ये आपका घर है? नहीं, वो मेरे बहू का है। बहू का? हाँ, मेरे को उधर में वो वाला? हाँ, वो वाला। अभी इसी बम्बू से आप घर बना रहे हो? हाँ, ऐसे ही बाम्बू से घोर बना, बरामदा बनाते और बाम्बू से घोर भी बनाते। हेलो, ये घर का नीचे है? घर का नीचे। हाँ, अभी इधर क्या कर रहे हो दीदी? बकोली बकोली? बकोली। हाँ, राखी करी से ಕಟ್ಟಿಗೆ ಮನೆ ತಳಗ
ಈ ರೀತಿ ನಿಮಗೆ ಸ್ಪೇಸ್ ಕಾಣ್ತಾವ. ಸಣ್ಣ ಸಣ್ಣ ಕಂಬ ಮಾಡ್ತಿರ್ತಾರ. ಕಂಬದ ಒಂದು ಸಪೋರ್ಟ್ ಹಿಡ್ಕೊಂಡು ಮೇಲ್ಗಡೆ ಕಟ್ಟಿಗೆಯಿಂದ ಮನೆಯನ್ನ ನಿರ್ಮಾಣ ಮಾಡ್ತಾರ. ये घर आपका है ऊपर का? आपका? चलो अंदर दे जाएंगे. देखो अंदर क्या है एक बार. ಇವಾಗ ನಾವು ಈ ಮನೆ ಒಳಗೆ ಹೋಗ್ಕೇಶಂದ್ರ ಏನಾದಪ್ಪ ಅನ್ನೋದು ಒಂದ್ಸಲ ನೋಡ್ಕೊಂಡ್ ಬರಮ್ರತ್ತ. जा बेटा उधर जा, इधर क्यों बैठा है? अरे गुरुवे अपतानी ट्राइब्स मनी ಒಳಗೆ ಎಂಟ್ರಿ ಕೊಡಕತ್ತೀನಿ. ಇದು ये मेन गेट है, ये छोटा गेट, ये पूरा हॉल है. ओ गुरुवे ಈ ಹಾಲ್ ಒಳಗೆ ನೀವು ಕಿಚನ್ ನೋಡ್ಬೋದು. इसमें खाना बनता है ना? ये ऊपर लकड़ी पे रहो. इसको क्या बोलते हैं आप? ದಾರಿಕ್ಕೆ. ಇಲ್ಲಿ ನೀವು ಕಿಚನ್ ನೋಡ್ಬೋದು. ಎಷ್ಟು ಸುಂದರ ಆದ ಈ ಕಿಚನ್. ಇಲ್ಲೇ ಕೂತು ಊಟ ಕೂಡ ಮಾಡ್ಬೋದು. ये विंडो अच्छा है, विंडो से आपका नज़ारा भी बहुत अच्छा आती है. अभी तो इधर क्लोज का सिस्टम है ना इधर. विंडो अच्छा है. ಇಲ್ಲಿ ಮೆಣಸಿನಕಾಯಿನೂ ನೋಡ್ಬೋದು ನೀವು. ಏ ಜೀರಿಗಿದು, ಇದು ಜೀರಿಗಿದು ಮರವಾ. हाँ ಮಚ್ಚ ये ಮಚ್ಚ गुरु ಅವರೆಲ್ಲ ಹೇಳಕತ್ತಾರ ಬಟ್ ನನಗೆ ಗೊತ್ತಾಗಲಾಗದ. ये पूरा लकड़ी का घर है ना दीदी? इसमें ये एक रूम है. ओ किचन है. ये इधर भी किचन है, इधर भी किचन है. दोनों तरफ करते हो खाना? ಹಾಂ ಗುರುವೆ ಇಲ್ಲಿ ನೀವು ಅಡಿಗೆ ಮಾಡಿದ್ರಪ್ಪ ಅಂತಂದ್ರೆ ಮೇಲ್ಗಡೆದ ಹೊಗೆ ಅನ್ನೋದೀಗ ಇವು ಹಸಿದ್ವಪ್ಪ ಅಂತಂದ್ರೆ ಇವಕ್ಕೂ ಕೂಡ ಒಣಗಿಸ್ತಾವ. ये चिकन है? मिथुन. 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 हाँ. सी गोरू. ये गोरू का चिकन है. सी गावरी. गौरी चिकन? गावरी चिकन. हाँ. सी गोरू चिकन. ये है गोरू चिकन. मिथुन. मिथुन चिकन. ओह मिथुन मतलब बकरी. मिथुन कला का अरिगन केला. अरिगन कला. अरिगन के. अभी ये एक रूम ಗುರುವೆ ಇಲ್ಲೊಂದು ರೂಮ್ ಅದ. ಒಳಗೊಳಗೆ ಸಣ್ಣ ರೂಮ್ ಕೂಡ ಅದಾವ. ಇವು ಸಣ್ಣ ಸಣ್ಣ ಬುಟ್ಟಿಗಳು ನೋಡ್ಬೋದು ನೀವು. ये है बालकनी. ಗುರುವೆ ಈ ರೀತಿ ಅಪ್ಪತಾನಿ ಟ್ರೈಬ್ಸ್ ಮನೆಗಳು ಇದ್ದಿರ್ತಾವ. ಇಲ್ಲಿ ಒಂದು ರೂಮ, ಅಲ್ಲೊಂದು ರೂಮ, ಅಲ್ಲೊಂದು ರೂಮ. ಇದು ನಡಬರ್ಕಿದ್ದಿದ್ದು ಕಿಚನ್. ಅದ್ರ ಒಳಗೆ ಇನ್ನೂ ಸಣ್ಣ ಸಣ್ಣ ರೂಮ್ ಇದ್ದಿರ್ತಾವ. ಬಟ್ ಹೆಚ್ಚು ಜನ ಎಲ್ಲರೂ ಇಲ್ಲೇ ಕೂತಿರ್ತಾರ. ಇಲ್ಲೇ ಕೂತು ಊಟ ಮಾಡ್ತಾರತ್ತ. ಇಲ್ಲೇ ಅಡಿಗೆ ಮಾಡ್ತಾರ. ಸ್ವಲ್ಪ ಅಡಿಗೆ ಮಾಡದಿತ್ತಪ್ಪ ಅಂತಂದ್ರೆ ಒಳಗಡೆ ಮಾಡ್ತಾರ. ನೋಡಿದ್ರಿಗೆ ಯಾವ ರೀತಿ ಇತ್ತು ಅಪ್ಪತಾನಿ ಟ್ರೈಬ್ಸ್ ಮನೆ ಅನ್ನೋದು. ಟಾಟಾ ಬಾಯ್. ಹಿಂದೂ ರಿಲಿಜಿಯನ್ನ, ಕ್ರಿಶ್ಚಿಯನ್ ರಿಲಿಜನ್ನ, ಮುಸ್ಲಿಂ ರಿಲಿಜಿಯನನ್ನು ನೋಡಿರ್ಬೋದು. ಇವ್ರು ಯಾವ ರಿಲಿಜಿಯನ್ ಅಪ್ಪ ಅಂತಂದ್ರೆ ಧೋನಿ ಪೋಲೋ ರಿಲಿಜಿಯನ. ಧೋನಿ ಅಂದ್ರೆ ಸಣ್ಣ, ಪೋಲೋ ಅಂದ್ರೆ ಮೂನ್. ಇಲ್ಲಿರುವ ಮನೆಗಳ ಮುಂದೆ ನೀವು ಜಂಡ ನೋಡ್ಬೋದು, ಕೆಂಪು ಮತ್ತು ಬಿಳಿ ಬಣ್ಣದ್ದು. ಸೆಂಟ್ರದಾಗ ಇದ್ದಿದ್ದು ಕೆಂಪ ಸೂರ್ಯವನ್ನೇ ಗುರುತಿಸ್ತದ. ಹೊರಗಡೆ ಇದ್ದಿದ್ದು ಬಿಳಿ ಚಂದ್ರನ್ನ ಗುರುತಿಸ್ತದ. ಗುಡ್ ಮಾರ್ನಿಂಗ್ ಬ್ರೋ. क्या बोलते भाई इसको? हम लोग का अपतानी दाव. अपतानी दाव. आप लोगों का ट्राइब का ये चाकू हम लोग का ट्राइब का दिखा दो भाई एक बार बाहर. ज़्यादा बड़ा नहीं है, छोटा है. छोटा है, बड़ा भी होता है इसका. इसको हम लोग छोटा चाकू बोलते हैं. इससे छोटा होता है ये. इसको हम लोग गमी जो बोलते हैं. गमीज. हाँ. और इससे बड़ा वाला जो बोलते हैं. बड़ा वाला इससे बड़ा होता है. इससे बड़ा भी होता है. इससे इतना बड़ा होता है. एक कवर है. आप लोग का हिंदी से क्या म्यान बोलता है क्या? म्यान. इस कवर को, इस कवर को अपतानी का हम लोग का भगवान होता है. जैसे अपतानी सबका आदि. हाँ. हम लोग का इसको ये दनी प्लोएंड वो सान है ना. हाँ. वो सान को हम मानते हैं. सान और मून. सन और मून. वो सेंटर में सन है, सेंटर में सान है. ये वाइट कलर का मून है. अपतानी भाषा में नमस्कार करने के लिए क्या कहते हैं भैया? जोई. जोई. दीदी जोई. ಅಪತಾನಿ ಆದಿವಾಸಿ ಜನಾಂಗಗಳ ಹೆಣ್ಣು ಮಕ್ಕಳದು ಒಂದು ಸ್ಟೋರಿ ಅದ. ये नेकलेस अच्छी है ना आपका? क्या उसका? हाँ. असल कितना रेट कितना है उस नेकलेस का? उसका
1 लाख का ये पूरा? अरे आपके पास बहुत है पैसा। हैं? मैं टच करूँ उसको? टच। कसम बोला था, ओहो हो। माला बोलता है ना। हाँ माला, हम कभी आप पता नहीं कसम बोलता है। तसांग बोलता है। ये क्या है? ये नोज प्लग्स, माला ಮಾಲಾ ನೋಸ್ ಪ್ಲಗ್ಸ್ ಹನ. ನೀವು ಅಪತಾನಿ ಟ್ರೈಬ ಹೆಣ್ಮಕ್ಳಿಗೆ ನೋಡಿದ್ರಪ್ಪ ಅಂತಂದ್ರೆ ಹೆಣ್ಮಕ್ಳ ಮುಖದ ಮ್ಯಾಗ ಟ್ಯಾಟೋ ಇದ್ದಿರ್ತದ, ಅದಕ್ಕೆ ತಿಪ್ಪಿ ಅಂತಾರ. ಅವ್ರ ಮೂಗ್ನಾಗ ವುಡನ್ ಪ್ಲಗ್ಸ್ ಇದ್ದಿರ್ತದ. ಬಟ್ ಇವ್ರು ಹಾಕೊಂಡಿಲ್ಲ, ಇನ್ನೊಬ್ರು ಹಾಕೊಂಡಿದ್ರು. ಅದು ವುಡನ್ ಪ್ಲಗ್ಸ್ ನೋಡಿ ಅವ್ರ ಮೂಗ್ನಾಗಿಂದು ಇವೆರಡೂ ಎದಕ್ಕೆ ಹಾಕ್ಯಾರಪ್ಪ ಅಂತಂದ್ರೆ ಹೆಣ್ಮಕ್ಳನ್ನ ಸೌಂದರ್ಯ ಕಡಿಮೆ ಮಾಡೋ ಸಂಬಂಧ. ಅರೆ ಬಾಯ್, ಎಲ್ಲರೂ ಹೆಣ್ಮಕ್ಳ ಸೌಂದರ್ಯನ ಹೆಚ್ಚು ಮಾಡ್ತಾರೆ. ಬಟ್ ಇವ್ರು ಯಾಕೆ ಕಡಿಮೆ ಮಾಡ್ತಾರಂತಂದ್ರೆ ಹಿಂದಿನ ಕಾಲದಲ್ಲಿ ಅಪತಾನಿ ಟ್ರೈಬ್ಸ್ ಗರ್ಲ್ಸ್ ಭಾಳ ಚಂದ ಇದ್ರು. ಅವರನ್ನ ಬೇರೆ ಟ್ರೈಬ್ ಹುಡುಗರು ಎತ್ಕೊಂಡೋಗಿ ಮದುವೆ ಆಗ್ತಿದ್ರು. ಇದನ್ನ ತಪ್ಸೋಗೋಸ್ಕರ ಅವರ ಬ್ಯೂಟಿ ಕಮ್ಮಿ ಮಾಡೋ ಸಂಬಂಧ ಈ ರೀತಿ ಅವರು ಮಾಡಿದ್ರು. ಬಟ್ ಇವಾಗ ಏನದ ಆ ರೀತಿ ಮಾಡಲ್ಲ. 1970ರಿಂದ ಗೋರ್ಮೆಂಟ್ ಇದಕ್ಕೆ ಬ್ಯಾನ್ ಹಾಕ್ಯದ. ಗುರುವೇ, ಇವಾಗ ನಾವು ಜೀರೋವೆಲ್ಲದಿಂದ ನಮ್ಮ ನೆಕ್ಸ್ಟ್ ಪ್ಲೇಸಿಗೆ ಹೊಂಟಿವಿ. ಬರೋ ಅನ್ನರ್ ಸಿಕ್ಕ ನನಗೆ, ನಾ ಬ್ಯಾಗ್ ಹಿಡ್ಕೊಂಡು ಕೂತಿದ್ದು ನೋಡ್ಕೇಸಿಂದ್ರೆ ಅವ್ರು ನನಗೆ 150 ಕಿಲೋಮೀಟ್ರ್ ಲಿಫ್ಟ್ ಕೊಡ್ತಾರಂದ್ರೆ. ಇಲ್ಲಿ ಸೈಡ ನೀರು ಹರಿಲಕತ್ತವ. ಗುಡ್ಡದಿಂದ ಜಳಕ ಮಾಡ್ಕೇಸಿಂದ್ರೆ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡಮ್ರತ್ತ. ಭಾಳ ತಣ್ಣಗದ ನೀರು. ಗುರುವೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆ ಏನಂತದ ಕಮೆಂಟ್ ಸೆಕ್ಷನ್ಗೆ ಹಾಕ್ರಿ. ನೆಕ್ಸ್ಟ್ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಾಗ Api bermain. ಹಾಂ Kalau dia raga saya pegang pasar.